ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಮಂತ್ರಿ ಮಾಲ್ ಪಕ್ಕದಲ್ಲೇ ನಿರ್ಮಾಣವಾಗುತ್ತಿರುವ ಮಂತ್ರಿ ಗ್ರೂಪ್ಗೆ ಸೇರಿರುವ ಇನ್ನೊಂದು ಬಹುಮಹಡಿ ಕಟ್ಟಡ ಕೂಡ ಈಗ ವಿವಾದದ ಕೇಂದ್ರ ಬಿಂದುವಾಗ್ತಾ ಇದೆ. ನಕ್ಷೆ ಮಂಜೂರಾತಿ ಇಲ್ಲದೆ ಬಹುಮಹಡಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಎನ್ನುವಂತಹ ಬಲವಾದ ಆರೋಪ ಕೇಳಿ ಬಂದಿದೆ. ಅಂದಹಾಗೆ ಮಂತ್ರಿ ಗ್ರೂಪ್ ಎರಡು ಬೇರೆ ಬೇರೆ ನಿವೇಶನಗಳಲ್ಲಿ ಒಂದೇ ಕಟ್ಟಡವನ್ನ ನಿರ್ಮಿಸ್ತಾ ಇದ್ದು, ಕೆಎಂಸಿ ಕಾಯ್ದೆಯ ಪ್ರಕಾರ ಎರಡು ಬೇರೆ ಬೇರೆ ನಿವೇಶನದಲ್ಲಿ ಕಟ್ಟಡ ನಿರ್ಮಿಸಿದ್ರೆ ಎರಡೂ ನಿವೇಶನಗಳನ್ನ ಒಂದುಗೂಡಿಸಿ ಅಮಾಲ್ಗಮೇಷನ್ ಖಾತಾವನ್ನ ಪಡೆದು ನಕ್ಷೆ ಮಂಜೂರಾತಿಯ ಬಳಿಕವಷ್ಟೇ ಕಟ್ಟಡವನ್ನ ನಿರ್ಮಿಸಬೇಕಾಗುತ್ತೆ. ಆದರೆ ಮಂತ್ರಿ ಗ್ರೂಪ್ನ ಎರಡು ನಿವೇಶನದ ನಡುವೆ ಬಿಎಂಆರ್ಸಿಎಲ್ ಒಡೆತನದ ಜಾಗದಲ್ಲಿ ಮೆಟ್ರೋ ಹಳಿ ಹಾದು ಹೋಗಿರುವ ಹಿನ್ನೆಲೆಯಲ್ಲಿ ಎರಡು ನಿವೇಶನವನ್ನ ಒಂದುಗೂಡಿಸಿ ಅಮಾಲ್ಗಮೇಷನ್ ಖಾತಾ ಕೊಡೋಕೆ ಸಾಧ್ಯ ಇಲ್ಲ ಅಂತ ಬಿಬಿಎಂಪಿ ಹಿಂದೆ ಅಂದ್ರೆ 2014ರಲ್ಲಿ ಮಂತ್ರಿ ಗ್ರೂಪ್ನ ಮನವಿಯನ್ನ ತಳ್ಳಿ ಹಾಕಿತ್ತು. ಅಷ್ಟು ಮಾತ್ರವಲ್ಲ, ಮಾರ್ಚ್ 2015ರಲ್ಲಿ ಅಂದಿನ ಪಾಲಿಕೆ ಆಯುಕ್ತರು ನಿಯಮಬಾಹಿರವಾಗಿ ಪಡೆದಿದ್ದ ಕಟ್ಟಡದ ನಕ್ಷೆ ಮಂಜೂರಾತಿಯನ್ನ ರದ್ದುಗೊಳಿಸಿ ಅಮಾಲ್ಗಮೇಷನ್ ಖಾತಾ ಪಡೆಯುವವರೆಗೂ ಕೂಡ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಆದೇಶವನ್ನ ಕೊಟ್ಟಿದ್ರು. ಇಷ್ಟಾದ್ರೂ ಕೂಡ ಮಂತ್ರಿ ಮಾತ್ರ ಎಗ್ಗಿಲ್ದೆ ಕಟ್ಟಡ ನಿರ್ಮಾಣ ಮಾಡ್ತಾನೆ ಇದೆ ಅಂತ ಪಾಲಿಕೆ ಗೋವಿಂದರಾಜನಗರ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಆರೋಪಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಬಳಿ ಕೂಡ ಮಾಹಿತಿ ಇಲ್ಲ. ಹಾಗಾಗಿ ಇನ್ನೆರಡು ದಿನಗಳಲ್ಲಿ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ತಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್. ಒಂದು ಮೆಟ್ರೋ ಸ್ಟೇಷನ್ ಬಲಭಾಗಕ್ಕೆ ಒಂದು ಎಡಭಾಗಕ್ಕೆ ಎರಡು ಕಡೆ ಕಟ್ಟಡ ಇರ್ತದೆ. ಎರಡನ್ನು ಸೇರಿ ಕ್ಲಬ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮೆಟ್ರೋ ಸ್ಟೇಷನ್ ಇಂದ ಹಿಡಿದು ಮೆಟ್ರೋದು ಟ್ರ್ಯಾಕ್ ಇಂದ ಹಿಡಿದು ಎಲ್ಲ ಅಲ್ಲಿರೋದ್ರಿಂದಾಗಿ ಸಾಧ್ಯನೇ ಇಲ್ಲ ಅದು ಅಮಾಲ್ಗಮೇಟ್ ಮಾಡೋಕ್ಕೆ. ನಮ್ಮ ಕೆಎಂಸಿ ಆ್ಯಕ್ಟ್ ಪ್ರಕಾರನೇ ಅದು ಸಾಧ್ಯ ಇಲ್ಲ. ಆದ್ದರಿಂದಾಗಿ ಅವ್ರದ್ದು ಇವತ್ತು ಅದನ್ನು ಪ್ಲ್ಯಾನ್ ರಿವೈಸ್ ತಗೊಳ್ಬೇಕಾಗತ್ತೆ. ಅವರು ಎರಡೂ ಕಡೆಗೆ ಸಪ್ರೇಟ್ ಪ್ಲ್ಯಾನ್ ತಗೊಳ್ಬೇಕಾಗತ್ತೆ. ಎರಡೂ ಕಡೆಗೆ ಅವರು ಸಪ್ರೇಟ್ ಪ್ಲ್ಯಾನ್ ತಗೊಂಡ್ರಂದರೆ ಸುಮಾರು ಅವರಿಗೆ 6ರಿಂದ 8 ಫ್ಲೋರ್ ಅಷ್ಟು ಕನ್ಸ್ಟ್ರಕ್ಷನ್ ಕಡಿಮೆ ಆಗುತ್ತೆ ಏರಿಯಾ. ಆ ಒಂದು ಉದ್ದೇಶದಲ್ಲಿ ಅವರು ಇವತ್ತು 44 ಫ್ಲೋರ್ ಬದಲಾಗಿ ಅವರು 35 ಫ್ಲೋರ್ 36 ಫ್ಲೋರಿಗೆ ಬರ್ತದೆ ಅನ್ನೋ ಉದ್ದೇಶದಲ್ಲಿ ಅವರು ಅದನ್ನು ಕ್ಲಬ್ ಮಾಡಬೇಕನ್ನೋ ಒಂದು ಹೋರಾಟದಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಲೈವ್ ಇದ್ದಾರೆ. ಪ್ರಮೋದ್, ಇಲ್ಲಿ ಸ್ಪಷ್ಟವಾಗಿ ಹಿಂದೆನೆ ಹೇಳಲಾಗಿತ್ತು ಅಮಾಲ್ಗಮೇಷನ್ ಖಾತಾ ಮಾಡಿ ಬಳಿಕ ಕಟ್ಟಡವನ್ನ ಕಟ್ಟಬಹುದು, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಅಂತ. ಹಾಗಿದ್ರೂ ಕೂಡ ಯಾವ ಆಧಾರದ ಮೇಲೆ ಎರಡು ಸೈಡ್ಗೆ ಜೋಡಿಸಿ ಒಂದೇ ಕಟ್ಟಡವನ್ನ ಇವರು ಕಟ್ತಾ ಇದ್ದಾರೆ? ಎಸ್, ನಮ್ಮ ಪ್ರತಿನಿಧಿ ಪ್ರಮೋದರನ್ನ ನಾವು ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀವಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಮಂತ್ರಿ ಮಾಲ್ ಪಕ್ಕದಲ್ಲೇ ನಿರ್ಮಾಣವಾಗ್ತಿರುವಂತಹ ಮಂತ್ರಿ ಗ್ರೂಪ್ಗೆ ಸೇರಿದಂತಹ ಮತ್ತೊಂದು ಕಟ್ಟಡ ಇದು. ಈಗಾಗಲೇ ಮಂತ್ರಿ ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಇರುವಂತದ್ದು ಗೊತ್ತೇ ಇರುವಂತಹ ವಿಚಾರ. ಆ ಕಟ್ಟಡ ಉಳಿಯುತ್ತಾ ಇಲ್ವಾ ಅನ್ನೋದು ಕೂಡ ಈಗ ಪ್ರಶ್ನೆಗೆ ಕಾರಣವಾಗಿರುವಂತಹ ವಿಚಾರ. ಈ ನಡುವೆ ಪಕ್ಕದಲ್ಲಿರುವಂತಹ ಮಂತ್ರಿ ಗ್ರೂಪ್ನ ಮತ್ತೊಂದು ಕಟ್ಟಡ ಕೂಡ ಈಗ ವಿವಾದದ ಕೇಂದ್ರ ಬಿಂದುವಾಗ್ತಾ ಇದೆ. ನಕ್ಷೆ ಮಂಜೂರಾತಿ ಇಲ್ಲದೆ ಬಹುಮಹಡಿ ಕಟ್ಟಡವನ್ನ ನಿರ್ಮಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಎರಡು ಬೇರೆ ಬೇರೆ ನಿವೇಶನ ಇದು ಮಂತ್ರಿ ಮಾಲ್ಗೆ ಸೇರಿರುವಂತದ್ದು. ಎರಡು ಬೇರೆ ಬೇರೆ ನಿವೇಶನವನ್ನ ಸೇರಿಸಿ ಒಂದೇ ಕಟ್ಟಡವನ್ನ ಇವರು ಕಟ್ಟಲಿಕ್ಕೆ ಹೊರಟಿರುವಂತದ್ದು.